ಗೈಸ್, ವೆಲ್ಕಮ್ ಟು ಐ ಎಮ್ ಮೈಕಿ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟು ಮಿನಿ ವ್ಲಾಗ್. ಇನ್ಮೇಲೆ ಇದೇ ಥರ ಡೈಲಿ ಕಂಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಇವತ್ತಿನ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಕೂಡಲೇ ಅಮ್ಮ ಮತ್ತು ಅಣ್ಣ ಟೀ ಕುಡಿಯೋಕ್ಕೆ ಅಂತ ರೆಡಿಯಾಗಿ ಕೂತಿದ್ದಾರೆ. ನೋಡಿ ಟೀ ಚೆಲ್ಲಿದ್ದಾರಂತೆ ಗೈಸ್. ಇವತ್ತು ಟೀ ಮಾಡಿಬಿಟ್ಟು ಅದನ್ನು ನನಗೆ ಇದು ಮಾಡ್ತಾರೆ ಇವಾಗ ಅದನ್ನು. ಸೊ ಗೈಸ್ ಇವಾಗ ಅಮ್ಮ ಏನೋ ದೋಸೆಗೆ ಚಟ್ನಿ ಮಾಡ್ತಾಯಿದ್ದಾರಂತೆ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಬರೋಕ್ಕೆ ನನ್ನ ಅಣ್ಣನ ಕಳಿಸ್ತಾ ಇದ್ದಾರೆ. ಈಗ ಸುಮ್ಮನೆ ಹೊರಗಡೆ ಹೋಗ್ತಾಯಿದ್ದೀವಿ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅಲ್ಲಿ ಬ್ಲಾಗಲ್ಲಿ ಈಗ ಹೋಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಬ ಅಂದ್ಬಿಟ್ಟು ಇವ್ರು ಆರಾಮಾಗಿ ಟೀ ಕುಡಿತಾ ಇದ್ದಾರೆ. ಇವ್ರು ದಿನಕ್ಕೊಂದು 3 ಸಲ ಟೀ ಕುಡಿಲಿಲ್ಲ ಅಂದ್ರೆ ಆಗೋದಿಲ್ಲ. 3 ದಿನಕ್ಕೆ ಎಷ್ಟು ಸಲ ಕುಡಿತೀಯಮ್ಮ ಟೀನ? 2 ಟೈಮ್ ಡ್ಯೂಟಿಗೆ ಹೋದ್ಮೇಲೆ ಬಂದಮೇಲೆ 2 ಟೈಮ್, ಆಮೇಲೆ 4 ಟೈಮ್. ನಮ್ಮ ಅಣ್ಣ ನೋಡಿ ಗೈಸ್ ಇನ್ನೂ ಬಂದೇ ಇಲ್ಲ. ನೋಡಿ ಇವನೊಬ್ಬ ಅವ್ರ ಪಾರ್ಟ್ನರ್. ಬಾ ಬೇಗ ಹೋಗ್ಬರೋಣ. ಸೊ ಗೈಸ್ ಇವಾಗ ಅಮ್ಮ ಟೀ ಕುಡ್ದಾಯ್ತು. ಇವಾಗ ನನಗೆ ಹಸಿಮೆಣ್ಸಿನ್ಕಾಯಿ ತಗೊಂಬರಕ್ಕೆ ಅಂತ ನನ್ನ ಕಳಿಸ್ತಾ ಇದ್ದಾರೆ. ಹೊರಗಡೆ ಹೋಗ್ಬೇಕೀಗ. ಗೈಸ್ ಇವಾಗ ಅಮ್ಮ ಕಳಿಸಿದ್ರಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಓಡಿಸ್ತಾ ಇಲ್ಲ ಗಾಡಿ, ಬ್ರದರು ಮನೆ ಹತ್ರ ಇರೋ ಕಾರಣಕ್ಕೆ ಹೆಲ್ಮೆಟ್ ಹಾಕಿಲ್ಲ. ಇದೊಂದು ನೋಡಿ ಗೈಸ್ ನಮ್ಮ ಮನೆ ಹತ್ರ ಅಂದರೆ ಯಾವಾಗಲೂ ಅಷ್ಟೇ. ನಮ್ಮ ಮನೆ ಹತ್ರ ನಾವು ಇರೋದು ಒಂಥರ ಇದ್ರ ಥರ PG ಲೇಔಟ್ಸ್ ಥರ. ನಮ್ಮ ಮನೆ ಪಕ್ಕ ತುಂಬ PG ಇದೆ, ಗರ್ಲ್ಸ್ದು ಬಾಯ್ಸ್ದು. ಅದಕ್ಕೆ ಈ ಥರ ಜಾಸ್ತಿ ಬಸ್ಗಳು. ಇವತ್ತು ನನಗೆ ಸ್ಪೆಷಲ್ ಕ್ಲಾಸ್ ಬೇರೆ ಇದೆ. ನಮಗೆ ರಜಾ ಇಲ್ಲ ಈ ಸಲ. 10th ಎಕ್ಸಾಮ್ SLC ಅಲ್ವಾ. ಸೊ ನಮ್ಗೆ ರಜಾ ಕೊಟ್ಟಿಲ್ಲ. ಅಣ್ಣ ಓಡಿಸ್ತಾರೆ ಈಗ. ಅದಕ್ಕೆ ರೈತನ ಮನೆಗೆ ಹೋಗೋಣ ಅಂದ್ಕೊಂಡು. ನಮ್ಮ ಮನೆ ನಿಯರ್ ಇರೋದದು. ನಿಯರ್ ಬೈ ಅಲ್ಲಿರೋ ಸ್ವಪ್ನ ಹತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ತೋರಿಸ್ತೀವಿ ಬನ್ನಿ ಗೈಸ್. ಸೊ ಗೈಸ್ ಬಂದ್ವಿ. ಇದೇ ಸ್ವಪ್ನ, ಇನ್ನೂ ಓಪನ್ ಆಗಿಲ್ಲ. ಸ್ವಲ್ಪ ಬೇಗ ಬಂದಿದ್ದೀವಿ. 7 ಗಂಟೆ. ಇವಾಗ ಟೈಮು 7 ಗಂಟೆ ಅನಿಸುತ್ತೆ. ಸೊ ನೋಡಿ ಇದೇ ನಮ್ಮ ಮನೆ ಹತ್ರ ನಿಯರ್ ಬೈ ಇರೋವಂಥ ರೈತನ ಮನೆ, ರೈತನ ಸಂತೆ. ನಾನು ರೈತನ ಮನೆ ಅಂದ್ಬಿಟ್ಟೆ. ಸೊ ಇಲ್ಲಿ ನೋಡೋಣ. ಸೊ ಗೈಸ್ ಬಂದ್ವಿ. ಇವಾಗ ಹಸಿಮೆಣ್ಸಿನ್ಕಾಯಿ ಬ್ರದರ್ ತೊಗೊಳ್ತಿದ್ದಾರೆ. ಸೊ ನಾನು ವೀಡಿಯೋ ಮಾಡೋಕ್ಕಾಗ್ತಾರೆ ಯಾಕಂದ್ರೆ ಬೆಳಗ್ಗೆ ಬಂದಿರೋ ಕಾರಣ. ಇನ್ನೂ ಸ್ಟಾಕ್ಸ್ ಇವಾಗ ಬಂದಿದೆ, ಅದಕ್ಕೆ ಅವ್ರು ಇನ್ನೂ ಕರೆಕ್ಟಾಗಿ ಸೆಟ್ ಮಾಡಿಲ್ಲ. ಸೊ ಅದಕ್ಕೆ ತೊಗೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ತೊಗೊಂಡಿದ್ದಾಯಿತು ಹಸಿಮೆಣ್ಸಿನ್ಕಾಯಿ. ಮತ್ತು ನೋಡಿ ನನಗೊಂದು ಕಾಫಿ. ನಾನು ಜಾಸ್ತಿ ಟೀ ಕುಡಿಯೋಲ್ಲ, ಕಾಫಿ ಕುಡಿಯೋದು. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಸೊ ಬನ್ನಿ ಮನೆಗೆ ಹೊರಡೋಣ. ಬೋನ್ ಗಾಡಿ ತೊ ಗೈಸ್ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ಬೇಕಷ್ಟೇ. ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಟಿಫನ್ ತಿಂದು, ನನ್ನ ಸ್ಪೆಷಲ್ ಕ್ಲಾಸ್ ಬೇರೆ ಇದೆ 11 ಗಂಟೆಯಿಂದ 12:30ವರೆಗೂ. ಸೊ ನಮಗೆ ರಜಾ ಇಲ್ಲ, ಅದೇ ಒಂದು ಸ್ವಲ್ಪ ಬೇಜಾರು. ಬಟ್ ನೆಕ್ಸ್ಟ್ ಕಾಲೇಜಲ್ಲಿ ಇರುತ್ತಲ್ಲ, ಸೊ ಹ್ಯಾಪಿ. ಇವಾಗ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ದೋಸೆ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಹೋಗ್ತೀನಿ ನಾನು. ಎಲ್ಲೋಡಿ ಗೈಸ್ ಕಸ ಹಾಕಬೇಡಿ ಅಂತಾರೆ, ಬಟ್ ಆದರೂ ಎಲ್ಲ ಕಡೆ ಹಾಕೇ ಹಾಕ್ತಾರೆ. ಅದು ಸ್ಕೂಲ್ ಪಕ್ಕದಲ್ಲೇ ಹಾಕಿದ್ದಾರೆ. ಎಂಥ ಜನ ಗೈಸ್. ಮತ್ತು ನಮಗೆ ಕಮೆಂಟ್ಸ್ ಹಾಕ್ಬಿಟ್ಟಿರೋ ಗೈಸ್ ಹೆಲ್ಮೆಟ್ ಹಾಕಿಲ್ಲ ಅಂತ. ನಾವು ಇಲ್ಲೇ ಮನೆ ಹತ್ರ ಇರೋ ಕಾರಣಕ್ಕೆ ನಾವು ಹೆಲ್ಮೆಟ್ ಹಾಕಿಲ್ಲ, ಹಾಗೆ ಬಂದಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಗೈಸ್ ಅದು ನಾಯಿನ, ಅದು ಕಚ್ಚೋಕ್ಕೆ ಬರ್ತಾಯಿದೆ. ಅದು ರೋಡಲ್ಲಿ ಹಾರ್ನ್ ಹೊಡೆದ್ರೂ ಹೋಗಿಲ್ಲ ಅದು. ನಮ್ಮ ಮನೆ ಬಂದ್ಬಿಟ್ಟು ನಿಯರ್ ಬೈ ನಂದಿ ಗ್ರೌಂಡಲ್ಲಿ ಬರುತ್ತೆ. ನಂದಿ ಗ್ರೌಂಡ್ ಅಂದರೆ HMT ಲೇಔಟ್ ಮ್ಯಾಕ್ಸ್ ಅಂದರೆ ಇರುತ್ತೆ, ಅಲ್ಲಿ ಇರೋದು. ನಮ್ದೊಂಥರ ವ್ಯೂ ಚೆನ್ನಾಗಿದೆ ಗೈಸ್. ಈಗ ಮನೆಗೆ ಹೊರಟಿದ್ದೀವಿ ನೋಡಿ ಗೈಸ್. ನಮ್ಮ ಮನೆ ಹತ್ರ ಇರೋಂಥ MT. ಇವಾಗ ಮನೆಗೆ ಹೋಗ್ಬಿಟ್ಟು ನೋಡಬೇಕು ಏನು ಹಾಕಿದೆ ಅಂತ. ಮನೆಗೆ ನೋಡೋಣ ಏನು ಮಾಡ್ತಿದ್ದಾರೆ ಅಮ್ಮ. ಅಮ್ಮ ತೊಗೊಂಬಂದ್ವಿ. ಆಗಿದೆಯಾ ದೋಸೆ? ಇದೇನಿದು ದೋಸೆ ತಾನೇ ಮಾಡ್ತೀನಿ ಅಂದಿದ್ದು. ನೋಡಿ ಗೈಸ್ ಚೇಂಜ್ ಮಾಡಿದ್ದಾರೆ ಸಡನ್ನಾಗಿ. ದೋಸೆ ಅಂತ ಅಂದ್ಬಿಟ್ಟು ಪಡ್ಡು. ನೋಡಿ ಗೈಸ್ ನಾನು ದೋಸೆ ಅಂತ ಫುಲ್ ಖುಷಿಯಾಗಿದೆ. ಪಡ್ಡು ಮಾಡಿದ್ದಾರೆ, ಬನ್ನಿ ಅದನ್ನೇ ತಿನ್ನೋಣ. ಬಂದು ಮನೆಗೆ ಅದಕ್ಕೆ ಕಾಫಿ ಕೊಡಮ್ಮ ಅಂತ ಅಂದರೆ ಇಲ್ಲ ನೀನೇ ಮಾಡ್ಕೊಂಡಿದ್ದಾರೆ. ನೋಡಿ ಇವಾಗ ತಂದಿರೋದು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದು. ಅಂದರೆ ನಾನು ಪೌಡರ್ದು ಯೂಸ್ ಮಾಡ್ತಾಯಿದ್ದೆ. ನೋಡೋಣ ಇದು ನೋಡಿ ಗೈಸ್ ನಮ್ಮ ಸ್ಕೂಲಲ್ಲಿ ಕೊಟ್ಟಿರೋದು ಅಮ್ಮಂಗೆ ಮದರ್ಸ್ ಡೇ ಅಂತ. ಈಗ
ಅವ್ರು ಯೂಸ್ ಮಾಡ್ತಾಯಿಲ್ಲ, ನಾನೇ ಯೂಸ್ ಮಾಡ್ತಿದ್ದೀನಿ. ಸೊ ಬನ್ನಿ ಹಾಕಿ ನೋಡೋಣ. ಸೊ ಗೈಸ್ ನೋಡಿ, ಇವಾಗ ಇದನ್ನು ಹಾಕೋಣ, ಯಾವ ಥರ ಇರುತ್ತೆ ನೋಡೋಣ. ಒಂಥರ ಬಾಟಲ್ ಶೇಪ್ ಇದೆ ಗೈಸ್. ಇಲ್ಲಿ ಡಿಕಾಕ್ಷನ್ ಗೈಸ್, ಇದು ಏನೂ ಅಲ್ಲ, ಡಿಕಾಕ್ಷನ್ ಅಷ್ಟೇ. ಯೂನಿಕ್ ಆಗಿದೆ ಗೈಸ್ ಡಿಸೈನ್, ಒಂಥರ ಒಳಗಡೆ ಬಾಟಲ್ ಶೇಪಲ್ಲಿ. ಗೈಸ್ ಡಿಕಾಕ್ಷನ್ ರೆಡಿ ಇದೆ ಈಗ. ಮೊದಲೇ ನಾನು ಹಾಲಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟು ಬಂದಿದ್ದೆ. ಸೊ ಹಾಲು ಬಿಸಿ ಆಗಿದೆ, ಅದನ್ನೇ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಗ ಕೊಟ್ಟರೆ ಶುಗರ್ ಹಾಕೋಬೇಕು. ಸ್ವಲ್ಪ ಶುಗರ್ ಹಾಕೋಣ ಗೈಸ್. ಐ ಥಿಂಕ್ ಶುಗರ್ ಹಾಕಲ್ಲ ಅಂದ್ಕೊಳ್ತೀನಿ ಕಾಫಿಗೆ. ಶುಗರ್ ಹಾಕು ನೋಡಿ, ಡಿಕಾಕ್ಷನ್ ಥರನೇ ಇತ್ತು ಲಿಕ್ವಿಡಲ್ಲಿ. ಸರಿ ಶುಗರ್ ಹಾಕು. ಗೈಸ್ ನಮ್ಮ ಮನೆಯಲ್ಲಿ ಅಡುಗೆ ಮನೆ ಯಾವ ಥರ ಇದೆ. ಇಲ್ಲಿ ಕೊಟ್ಟಿದ್ದಾರೆ ವಾರ್ಡ್ರೋಬು, ಅಂದರೆ ಇವ್ರು ಯೂಸ್ ಮಾಡಲ್ಲ. 1 ಸ್ಪೂನ್ ಸರಿ. ಬನ್ನಿ ಗೈಸ್ ಟೇಸ್ಟ್ ಮಾಡೋಣ. ನೋಡೋಣ ಇವಾಗ ಕುಡಿಯೋದು ಟೇಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್. A few minutes later. ಮಾಡ್ತಿದ್ದೀನಿ ಕಾರಣ ಇಷ್ಟೇ, ಅಂದರೆ ಫಸ್ಟ್ ಬ್ಲಾಗ್ ಅಲ್ವಾ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈಗ ಅಣ್ಣನೂ ಡ್ಯೂಟಿಗೆ ಹೋಗಾಯಿತು, ನನ್ನ ಫೋನು ಸ್ವಲ್ಪ ರಿಪೇರಿಗೆ ಹೋಗಿದೆ, ಅದಕ್ಕೆ ಅಮ್ಮನ ಫೋನಲ್ಲಿ ಮಾಡ್ತಾಯಿದ್ದೀನಿ. ಈಗ ಅಮ್ಮನೂ ಡ್ಯೂಟಿಗೆ ಹೊರಟಿದ್ದಾರೆ. ಸೊ ನಾನು 11 o'clock ಕ್ಲಾಸಿಗೆ ಹೋಗಬೇಕು. ಸೊ ಅದಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.